ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ ಅಂತ. ನಾನು ಹಿಪ್ನೋಥೆರಪಿಸ್ಟ್, NLP ಪ್ರಾಕ್ಟೀಷನರ್. ತುಂಬಾ ದಿನದಿಂದ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಇವಾಗ ತುಂಬಾ ಜನ ಕಾಯಿಲೆಗಳು ಬೀಳ್ತಾರೆ, ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಗಿಲ್ಟ್ ಅಲ್ಲಿ ಇರ್ತಾರೆ. ಇದಕ್ಕೆಲ್ಲ ಏನ್ ಕಾರಣ? ಇದು ಎಲ್ಲಿಂದ ಮೂಲ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನನಗೆ ತುಂಬಾ ಇಷ್ಟ ಆದಂತಹ ಟೆಕ್ನಿಕ್ ಅಂದ್ರೆ ಈ NLP ಮತ್ತೆ ಹಿಪ್ನೋಥೆರಪಿಸ್ಟ್. ಇದು ತುಂಬಾನೇ ಇಷ್ಟ ಆಯ್ತು. ಇದು ತುಂಬಾ ಫಾಸ್ಟ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ಈ NLP ಅಂದ್ರೆ ಏನು, ಹಿಪ್ನೋಥೆರಪಿ ಅಂದ್ರೆ ಏನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗಾದ್ರು ನೋಟ್ಸ್ ಮಾಡ್ಬೇಕು ಅಂದ್ರೆ ಮಾಡ್ಕೋಬಹುದು. ಸೊ ಮೊದಲನೇದಾಗಿ NLP ಅಂದ್ರೆ ಏನು? NLP ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಇಂಪ್ರಿಂಟ್ಸ್. ಅಂದ್ರೆ ಇವಾಗ ನಾವು ಹುಟ್ಟೋತಿಗೆನೆ ನಾವು ಅದ್ಭುತವಾದ ಶಕ್ತಿಯೊಂದಿಗೆ ಹುಟ್ಟಿರ್ತೀವಿ. ನಮ್ಮ ಬ್ರೈನ್ ಅಲ್ಲಿ 86 ಬಿಲಿಯನ್ ಸೆಲ್ಸ್ ಇರುತ್ತೆ. ಹಾಗೆ ನಮ್ಮ ಬಾಡಿಯಲ್ಲಿ 60 ಟ್ರಿಲಿಯನ್ ಸೆಲ್ಸ್ ಇರುತ್ತೆ. ಈ 86 ಬಿಲಿಯನ್ ಸೆಲ್ಸ್ ನಾವು ತಗೊಂಡಾಗ ಒಂದು ಸೆಲ್ ಒಂದು ಮೆಮೊರಿ ಏನಿದೆ 82 GB. ಅವಾಗ ಯೋಚನೆ ಮಾಡಿ, ನಮ್ಮ ಬ್ರೈನ್ ಅಲ್ಲಿ ಎಷ್ಟೊಂದು ದೊಡ್ಡದಾದಂತ ಒಂದು ಸ್ಟೋರೇಜ್ ಬಾಕ್ಸ್ ಇದೆ ಅಂತ. ಸೊ ಅದಕ್ಕೋಸ್ಕರನೇ ನಾವು ಹೇಳ್ತೀವಿ, ಪಾಸ್ಟ್ ಲೈಫ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಮೆಮೊರಿ ಏನಿದೆ, ಆ ಒಂದು ಮೆಮೊರಿಯಲ್ಲಿ ನಮ್ಮ ಜೀವನ ಸ್ಟಕ್ ಆಗಿರುತ್ತೆ. ಆ ಮೆಮೊರಿಯಲ್ಲಿ ಸ್ಟಕ್ ಆಗಿರ್ಬೇಕಾದ್ರೆ ಈ ಮೈಂಡ್ ಅಂಡ್ ಬಾಡಿ ಯಾವತ್ತೂ ಬೇರೆ ಅಲ್ಲ. ಯಾವಾಗ ನಮ್ಮ ಮೈಂಡ್ ಇಂದ ಸ್ಟಾರ್ಟ್ ಆಗಿರುವಂತಹ ಒಂದು ಏನೇ ಇರ್ಬೋದು, ಒಂದು ನೆಗೆಟಿವ್ ಥಾಟ್ ಅದು ಬಾಡಿಗೆ ಬಂದು ಬಾಡಿಯಲ್ಲಿ ಅನೇಕ ಕಾಯಿಲೆಗಳ ರೀತಿ ನಮ್ಮನ್ನ ಕಾಡೋದಕ್ಕೆ ಶುರು ಆಗುತ್ತೆ. ಇವಾಗ ಸ್ಟಾರ್ಟಿಂಗ್ ಇಂದ ನಾವು ಹುಟ್ಟೋತಿಗೆನೆ ಒಂದು ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಇವೆಂಟ್ ಸ್ಟಾರ್ಟ್ ಆದಾಗೆ ನಮ್ಮಲ್ಲಿ ಮೆಮೊರಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಈ ಮೆಮೊರಿಯಲ್ಲಿ ನಾವು ತಗೊಂಡ್ರು ಕೂಡ, ಈ ಮೆಮೊರಿ ಅಂತ ತಗೊಂಡ್ರೆ ಸಾಕಷ್ಟು ಒಂದು 90% ಮೆಮೊರಿ ಏನಿರುತ್ತೆ ಎಲ್ಲ ಎಕ್ಸ್ಟರ್ನಲ್ ಮೆಮೊರೀಸ್. ಅಂದ್ರೆ ಅದ್ರಲ್ಲಿ ನಾವೇ ಇರಲ್ಲ. ನಾವು ಏನ್ ಮಾಡಿರ್ತೀವಿ, ಅವ್ರು ಹಾಗೆ ಹೇಳಿದ್ರು, ಇವ್ರು ಹಾಗೆ ಹೇಳಿದ್ರು, ಅವರಿಂದ ನಮ್ಗೆ ನೋವಾಯ್ತು, ಇದನ್ನೇ ನಾವು ಇಟ್ಕೊಂಡು ಕೊರಗ್ತಾ ಇರ್ತೀವಿ ಹೊರತು, ಇವಾಗ ನಮ್ಮ ಲೈಫ್ ನ ರಿಫ್ಲೆಕ್ಟ್ ಮಾಡಿದಾಗ ಕೂಡ ಹ್ಯಾಪಿ ಮೆಮೊರೀಸ್ ನಮ್ಮಲ್ಲಿ ಬರೋದು ತುಂಬಾ ಕಮ್ಮಿ. ಯಾವಾಗ ನೆಗೆಟಿವ್ ಎಮೋಷನ್ಸ್ ಇರುತ್ತೋ ಅದು ಮತ್ತೆ ಮತ್ತೆ ಬರ್ತಾ ಬರ್ತಾ ಅದು ನಮ್ಮನ್ನ ಕಾಡ್ತಾ ಇರುತ್ತೆ. ಹೌದಾ ಅಲ್ವಾ? ಈ ಪಾಸಿಟಿವ್ ಏನಿರುತ್ತೋ ಅದನ್ನ ನಾವು ಕಂಪ್ಲೀಟ್ ಆಗಿ ಬಿಟ್ಟೇ ಬಿಡ್ತೀವಿ. ಆದ್ರೆ ನೆಗೆಟಿವ್ ಎಮೋಷನ್ಸ್ ಏನಿರುತ್ತೋ ಅದು ಮತ್ತೆ ಮತ್ತೆ ಏನೇ ಕೆಲಸ ಮಾಡಿರಿ, ನೀವು ಏನೇ ಮಾಡ್ತಾ ಇರಿ, ಮತ್ತೆ ಮತ್ತೆ ಬಂದು ತೊಂದರೆ ಕೊಡ್ತಾ ಇರುತ್ತೆ. ಹಾಗೇನೆ ನಮ್ಗೆಲ್ಲ ಗೊತ್ತಿದೆ, ನಮ್ಮ ಮನಸ್ಸಿಗೆ ಅಗಾಧವಾದ ಶಕ್ತಿ ಇದೆ, ನಾವು ಏನನ್ನ ಬೇಕಾದ್ರೂ ಸಾಧಿಸ್ಬೋದು ಅಂತ. ಆದ್ರೆ ಎಷ್ಟು ಜನ ಅದನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ? ಯಾಕೆಂದ್ರೆ ಇವಾಗ ಮೇನ್ ರೀಸನ್, ಇವಾಗ ನೀವು ಇಲ್ಲಿ ಕೂತಿದ್ದೀರಾ, ನನ್ನ ಮಾತನ್ನ ಕೇಳ್ತಾ ಇದ್ದೀರಾ, ಬಟ್ ಸಬ್ ಕಾನ್ಶಿಯಸ್ಲಿ ನೀವು ಬೇರೆನನ್ನೋ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಕಾನ್ಶಿಯಸ್ ಆಗಿ ನೀವು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಅದ್ ಯಾವಾಗ ನೀವು ಏನ್ ಮಾಡ್ಬೇಕು ಅಂತಿದ್ದೀರಾ ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ತಲುಪುತ್ತೋ ಅವಾಗನೇ ಲೈಫ್ ಚೇಂಜ್ ಆಗತ್ತೆ. ಇವಾಗ ಫಸ್ಟ್ ನಾನು ಹೇಳ್ದಂಗೆ ಈ ಮೆಮೊರಿ ಯಾವಾಗ ಸ್ಟಾರ್ಟ್ ಆಗುತ್ತೋ, ಬಹಳಷ್ಟು ಜನ ನಮ್ಮ ಜೀವನದಲ್ಲಿ ಬರ್ತಾರೆ. ಕೆಲವೊಬ್ರು ಪ್ರೀತಿಯನ್ನ ಕೊಡ್ತಾರೆ, ಬಹಳಷ್ಟು ನೋವುಗಳನ್ನ ಕೂಡ ಅನುಭವಿಸ್ತೀವಿ. ಯಾವಾಗ ಈ ಒಂದೊಂದೇ ಮೆಮೊರಿ ಫಸ್ಟ್ ನಾವು ಹುಟ್ಟಿದಾಗ ಇದು ಸ್ಪಾಂಜ್ ತರ ಇರುತ್ತೆ, ಎಲ್ಲವನ್ನ ಇಟ್ಕೊಂಡಿರುತ್ತೆ. ಸೊ ಹೋಗ್ತಾ 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 ಇವೆಂಟ್ಗಳು ಜಾಸ್ತಿ ಆದಂಗೆ ನಮ್ಮ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ, ಫಸ್ಟ್ ಡಿಲೀಟ್, ಡಿಸ್ಟಾರ್ಟ್, ಜನರಲೈಸೇಷನ್ ಅಂತ ಹೇಳ್ತೀವಿ. ಫಸ್ಟ್ ಸಾಕಷ್ಟು ವಿಷಯಗಳನ್ನ ನಾವು ಎಲ್ಲಾದ್ರೂ ಹೋದ್ರು ಅಥವಾ ಒಂದು ದಿನದಲ್ಲಿ ನಾವು ಎಷ್ಟೊಂದು ಇವೆಂಟ್ಸ್ ನ ಮಾಡ್ತೀವಿ, ಆದ್ರೆ ಬಹಳಷ್ಟು ವಿಷಯಗಳನ್ನ ಮರ್ತ್ ಬಿಡ್ತೀವಿ. ಇವಾಗ ಮಕ್ಳಿಗೂ ಹಾಗೆ ಅಲ್ವಾ, ಅವ್ರು ಓದಿದ್ದೆಲ್ಲ ನೆನ್ಪೇ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಫೀಲಿಂಗ್ ಯಾವಾಗ ಅಸೋಸಿಯೇಟ್ ಆಗಿರೋಲ್ವೋ ನಾವು ಬಹಳಷ್ಟು ಮೆಮೊರಿಗಳನ್ನ ಮರ್ತ್ ಬಿಡ್ತೀವಿ. ಸೊ ಅದಾದ್ಮೇಲೆ ಬಹಳಷ್ಟು ಇದನ್ನ ಡಿಲೀಟ್ ಮಾಡಿದ್ಮೇಲೆ ಕೆಲವೊಂದನ್ನ ಡಿಸ್ಟಾರ್ಟ್ ಮಾಡುತ್ತೆ. ಇವಾಗ ನಮ್ಮಲ್ಲಿ ಏನೇ ಇವೆಂಟ್ಸ್, ಏನೇ ಮೆಮೊರೀಸ್ ಇದ್ರು ಅದೆಲ್ಲ ಡಿಸ್ಟಾರ್ಟೆಡ್ ಎಮೋಷನ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇವಾಗ ಬೇರೆ ಏನೋ ಆಗಿರುತ್ತೆ, ಅದನ್ನ ನಾವು ಬೇರೆ ತರ ಪರ್ಸೀವ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಗೆ ಯಾರನ್ನಾದ್ರೂ ಇಷ್ಟಪಡ್ತೀವಿ ಅಥವಾ ನಮ್ಗೆ ಬೇಕಾದವ್ರಿಗೆ ನಾವು 1-2-3 ಸಲ ಕಾಲ್ ಮಾಡ್ತೀವಿ. ಇನ್ ಕೇಸ್ ಅವರು ರಿಸೀವ್ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಥಾಟ್ ಏನ್ ಬರುತ್ತೆ, ಅವ್ರು ನಮ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಇಷ್ಟ ಇಲ್ಲ, ಇಮಿಡಿಯೇಟ್ ಆಗಿ ಆ ಪರ್ಸೆಪ್ಷನ್ ಬರುತ್ತೆ. ಆ ಪರ್ಸೆಪ್ಷನ್ ಇಂದ ನಮ್ಮ ಮೆಮೊರಿ ಸ್ಟಾರ್ಟ್ ಆಗುತ್ತೆ. ಆ ಮೆಮೊರಿ ನೆಗೆಟಿವ್ ಥಿಂಕಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಜನರಲೈಸೇಷನ್ ಮಾಡ್ತೀವಿ. ಇವಾಗ
ಜಾಸ್ತಿ ಎಷ್ಟು ಡಿಸ್ಟಾರ್ಟ್ ಮಾಡ್ತೀವೋ ಅಷ್ಟೇ ನಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಗಳು ಸಹ ಶುರು ಆಗುತ್ತೆ. ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಅದಾದ್ಮೇಲೆ ಯಾವಾಗ ನಾವು ಈಗ ಜನರಲೈಸ್ ಮಾಡ್ತೀವಿ, ಈಗ ಯಾರ ಹತ್ರ ಅದು ಮಾತಾಡ್ತಾ ಇದ್ರೆ ಓ ಈ ಕಾಯಿಲೆ ವಾಸಿನೇ ಆಗೋದಿಲ್ಲ, ಅಥವಾ ಈ ಶ್ರೀಮಂತರೆಲ್ಲರೂ ಸಹ ಒಳ್ಳೆಯವರಲ್ಲ, ಈ ತರ ಯಾವಾಗ ನಾವು ಜನರಲೈಸೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಫೈನಾನ್ಷಿಯಲ್ ಇಶ್ಯೂಸ್ ಬರುತ್ತೆ. ಮತ್ತೆ ಯಾವ್ದಾದ್ರು ಕಾಯಿಲೆ ಬಂದಾಗ ಅದನ್ನ ವಾಸಿ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಸೊ ಇದಾದ್ಮೇಲೆ ಪ್ರತಿಯೊಂದು ಥಾಟ್ ಜೊತೆ ನಮ್ಮ ಇದು ನಮ್ ಥಾಟ್ ಜೊತೆ ನಮ್ಮ ನ್ಯೂರಾನ್ಸ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಹೇಗೆ ಒಂದು ನೆಗೆಟಿವ್ ಥಾಟ್ ನ ನಾವು ತಗೊಂಡಾಗ ನಮ್ಮ ಮೈಂಡ್ ಅಲ್ಲಿ ಆಗ್ಲೇ ಹೇಳ್ದಂಗೆ 86 ಬಿಲಿಯನ್ ಸೆಲ್ಸ್ ಇರುತ್ತೆ. ಸೊ ಈ 86 ಬಿಲಿಯನ್ ಸೆಲ್ಸ್ ಒಂದಕ್ಕೊಂದು ಅಟ್ಯಾಚ್ ಆಗಿರೋದಿಲ್ಲ. ಅವಾಗ ಯೋಚನೆ ಮಾಡಿ, ಅದು ಒಂದು ತುಂಬಾ ಸಣ್ಣ ಪಾರ್ಟಿಕಲ್ ಆಗಿರುತ್ತೆ. ಯಾವಾಗ ಒಂದು ನೆಗೆಟಿವ್ ಥಾಟ್ ಒಂದು ಸೆಲ್ಗೆ ಹೋಗುತ್ತೋ 86 ಬಿಲಿಯನ್ ಸೆಲ್ಸ್ಗೆ ಇಮಿಡಿಯೇಟ್ ಆಗಿ ಅದು ಪಾಸ್ ಆನ್ ಆಗುತ್ತೆ. ಆದ್ರೆ ಅದು ಇಂಟರ್ ಕನೆಕ್ಟೆಡ್ ಆಗಿರೋದಿಲ್ಲ. ಸೊ ಇಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮೂಲಕ ಅದು ಕಮ್ಯುನಿಕೇಟ್ ಮಾಡುತ್ತೆ. ಈ ನ್ಯೂರೋ ಟ್ರಾನ್ಸ್ಮಿಟರ್ ಮೂಲಕ ಅದು ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂದ್ರೆ ಅವಾಗ ಅದು ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಇವಾಗ ಡೋಸ್ ಅನ್ನೋ ಹಾರ್ಮೋನ್ಸ್ ನೀವು ಕೇಳಿರ್ಬೋದು. ಡೊಪೊಮಿನ್, ಆಕ್ಸಿಟೋಸಿನ್, ಸೆರೋಟಿನಿನ್, ಮತ್ತೆ ಇದೆಲ್ಲ ಏನಂದ್ರೆ ಹ್ಯಾಪಿ ಹಾರ್ಮೋನ್ಸ್. ಆದ್ರೆ ಯಾವಾಗ ನೆಗೆಟಿವ್ ಥಾಟ್ ರಿಲೀಸ್ ಆಗುತ್ತೋ ಈ ಈ ಹ್ಯಾಪಿ ಹಾರ್ಮೋನ್ಸ್ ಬದಲಿಗೆ ನೆಗೆಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಕಾರ್ಟಿಸಾಲ್ ಯಾವಾಗ ರಿಲೀಸ್ ಆಗುತ್ತೋ ಆಟೋಮೆಟಿಕ್ ಆಗಿ ನಾವು ಡಿಪ್ರೆಷನ್ಗೆ ಹೋಗ್ತೀವಿ, ಅಥವಾ ಆಂಗ್ಸೈಟಿ ಬರುತ್ತೆ, ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಯಾವಾಗ ನಾವು ಇವಾಗ ಋಷಿಗಳು ನಮ್ಮ ಚಕ್ರಾಸ್ ಬಗ್ಗೆ ಹೇಳಿದ್ದಾರೆ, ಅದೇ ಸೈನ್ಸ್ ಅಲ್ಲಿ ನಾವು ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಸೈನ್ಸ್ಗೂ ನಮ್ಮ ಧರ್ಮಕ್ಕೂ ಯಾವುದೇ ಒಂದು ಸಂಘರ್ಷ ಅನ್ನೋದಿಲ್ಲ, ನಾನ್ ತಿಳ್ಕೊಂಡ ಹಾಗೆ. ಯಾಕಂದ್ರೆ ಅಲ್ಲಿ ಗ್ಲ್ಯಾಂಡ್ಸ್ ರೀತಿ ನಮ್ಮ ಚಕ್ರಗಳು ಹೇಗೆ ವರ್ಕ್ ಮಾಡುತ್ತೆ ಆ ಗ್ಲ್ಯಾಂಡ್ಸ್ ರೀತಿ ಹೇಳ್ತಾರೆ. ಹಾಗೇನೆ ನಾವು ಅದನ್ನ ಚಕ್ರಗಳ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾವಾಗ ಒಂದು ಥಾಟ್ ಹೋಗುತ್ತೋ ಹೈಪೋಥಲಮಸ್ ಅಂತ ಕರಿತೀವಿ, ಅದನ್ನೇ ನಾವು ಕ್ರೌನ್ ಚಕ್ರ ಅಂತ ಕೂಡ ಕರಿತೀವಿ. ಅದು ಪಿಟ್ಯೂಟರಿ ಗ್ಲ್ಯಾಂಡಿಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಸೆಂಡ್ ಮಾಡುತ್ತೆ. ಆ ಮೆಸೇಜ್ ಸೆಂಡ್ ಮಾಡಿದಾಗ ಏನಾಗುತ್ತೆ, ಅಲ್ಲಿಂದ ಅಡ್ರೆನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಅದಕ್ಕೆ ಇಮಿಡಿಯೇಟ್ ಆಗಿ ಮೆಸೇಜ್ ಹೋಗುತ್ತೆ, ನಾವೇನೋ ಫಿಯರ್ ಅಲ್ಲಿ ಇದೀವಿ, ನಮ್ಮ ದೇಹವನ್ನ ನಾವು ಕಾಪಾಡ್ಕೋಬೇಕು ಅಂತ. ಸೊ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಅಲ್ಲಿ ಫೈಟ್ ಅಂಡ್ ಫ್ಲೈಟ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಫೈಟ್ ಅಂಡ್ ಫ್ಲೈಟ್ ಹಾರ್ಮೋನ್ಸ್ ರಿಲೀಸ್ ಆದಾಗ ನಮ್ ಬಾಡಿ ಆಟೋಮೆಟಿಕ್ ಆಗಿ ನೆಗೆಟಿವ್ ಮೋಡ್ಗೆ ಹೋಗ್ಬಿಡುತ್ತೆ, ಫಿಯರ್ ಬರುತ್ತೆ, ಸ್ವೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಸಾಕಷ್ಟು ಕಾಯಿಲೆಗಳು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಪ್ರೊಲಾಂಗ್ ಇದ್ದಾಗ ಕಿಡ್ನಿ ಡಿಸೀಸಸ್ ಬರುತ್ತೆ. ಹಾಗೇನೆ ಇದು ಡಿಫ್ರೆಂಟ್ ಗ್ಲ್ಯಾಂಡ್ಸ್ ಗೆ ಏನು ಅದು ಎಫೆಕ್ಟ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಥೈಮಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಥೈಮಸ್ ಗ್ಲ್ಯಾಂಡ್ ನಮ್ಮ ಹಾರ್ಟ್ ಚಕ್ರ. ಅದು ಆಕ್ಚುಲಿ ನಮ್ಮ ಇಡೀ ಇಮ್ಯೂನ್ ಸಿಸ್ಟಮ್ ನ ಕಂಟ್ರೋಲ್ ಮಾಡುತ್ತೆ. ಇಡೀ ಇಮ್ಯೂನ್ ಸಿಸ್ಟಮ್ಗೆ ಒಂದು ಟ್ರೈನಿಂಗ್ ತರ ಕೊಟ್ಟಿರುತ್ತೆ. ಬಟ್ ಯಾವಾಗ ಆ ಗ್ಲ್ಯಾಂಡ್ ಬರ್ನ್ಔಟ್ ಆಗುತ್ತೋ ಆಟೋ ಇಮ್ಯೂನ್ ಡಿಸೀಸಸ್ ಬರುತ್ತೆ. ಮತ್ತೆ ಪ್ರೊಲಾಂಗ್ ಇದ್ದಾಗ ಬಹಳಷ್ಟು ದಿನ ಅದು ಸೆಲ್ಸ್ ನ ಏನು ಡಿಸೀಸ್ ಸೆಲ್ಸ್ ಇದೆ ಅದನ್ನ ಸಾಯಿಸದೇ ಇದ್ದಾಗ ಕ್ಯಾನ್ಸರ್ ಸಹ ಅದರಿಂದಾನೇ ಬರೋದು. ಸೊ ಥೈರಾಯ್ಡ್ ಆಗಿರ್ಬೋದು, ಪ್ರತಿಯೊಂದು ಏನೇ ಡಿಸೀಸಸ್ ನಮ್ಮಲ್ಲಿ ಇದ್ರು ಎಲ್ಲಾನು ಸ್ಟಾರ್ಟ್ ಆಗಿರೋದು ನಮ್ಮ ಮೈಂಡ್ ಇಂದ. ಅದಕ್ಕೆ ಅದನ್ನ ನಾವು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಕರಿತೀವಿ. ಸೈಕೋ ಅಂದ್ರೆ ನಮ್ಮ ಮೈಂಡ್, ಮೆಟಿಕ್ ಅಂದ್ರೆ ನಮ್ಮ ಬಾಡಿ. ಸೊ ನಮ್ಮ ಥಾಟ್ ಏನು ಶುರುವಾಯ್ತು ನಮ್ಮ ಮೈಂಡ್ ಇಂದ, ಅದು ನಮ್ಮ ಬಾಡಿಗೆ ಶಿಫ್ಟ್ ಆಗುತ್ತೆ. ಸೊ ನೀವು ಕೇಳ್ಬೋದು ಇದು ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಇಮಿಡಿಯೇಟ್ ಆಗಿ ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಗೆ ಯಾವಾಗ ಥಾಟ್ ಹೋಗುತ್ತೆ, ಅದು ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಗ್ಲ್ಯಾಂಡ್ಸ್ ಎಲ್ಲ ನೆಗೆಟಿವ್ ಹಾರ್ಮೋನ್ಸ್ ನ ರಿಲೀಸ್ ಮಾಡ್ಬಿಡುತ್ತೆ. ಇವಾಗ ಕಣ್ಮುಚ್ಕೊಂಡು ನೀವೊಂದು ಇಲ್ಲ ನಮ್ಮ ಮನೆ ಮುಂದೆ ದೊಡ್ಡ ಹಾವಿದೆ ಅಂತ ಒಂದು ಸೆಕೆಂಡ್ ನೀವು ನೆನ್ಸ್ಕೊಂಡ್ರು ಸಾಕು, ಇಮಿಡಿಯೇಟ್ ಆಗಿ ಗ್ಲ್ಯಾಂಡ್ಸ್ ನೆಗೆಟಿವ್ ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ನಿಮಗೆ ಒಂದು ಫಿಯರ್ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಫಾಸ್ಟ್ ಆಗಿ ನಮ್ಮ ಗ್ಲ್ಯಾಂಡ್ಸ್ ವರ್ಕ್ ಆಗುತ್ತೆ. ಸೊ ಇದನ್ನ ರಿಮೂವ್ ಮಾಡ್ಬೇಕು ಅಂದ್ರೆ ಮೇನ್ ಆಗಿರುವಂತದ್ದು, ಏನೇ ನಮ್ಗೆ ಪ್ರಾಬ್ಲಮ್ ಇದ್ರು, ಏನೇ ಸಮಸ್ಯೆಗಳು ಬರ್ತಾ ಇದ್ರು, ಫಸ್ಟ್ ನಮ್ಮನ್ನ ನಾವು ಕೂತ್ಕೊಂಡು ನಾವು ಕೇಳ್ಕೋಬೇಕು ಏನು ನಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ಇದೆ ಅಂತ. ನೆಗೆಟಿವ್ ಎಮೋಷನ್ಸ್ ಎಲ್ಲರಲ್ಲೂ ಇದೆ ಅಲ್ವಾ? ನೆಗೆಟಿವ್ ಎಮೋಷನ್ಸ್ ಎಲ್ಲರಲ್ಲೂ ಇರುತ್ತೆ. ಸೊ ಆ ನೆಗೆಟಿವ್ ಒಂದೇ ಒಂದು ಜಾಸ್ತಿ ಥಾಟ್ಸ್ ಬೇಡ, ಒಂದೇ ಒಂದು ನೆಗೆಟಿವ್ ಎಮೋಷನ್ ಸಾಕು, ಒಂದೇ ಒಂದು ನೆಗೆಟಿವ್ ಥಾಟ್ ಸಾಕು, ನಮ್ಮ ಇಡೀ ಬಾಡಿಯನ್ನ ಅದು ಅಲ್ಲೋಲ ಕಲ್ಲೋಲ ಮಾಡ್ಬಿಡುತ್ತೆ. ಯಾವತ್ತು ಡಿಪ್ರೆಷನ್ ಅಲ್ಲಿ ಇರ್ತೀವಿ,
ಸೊ ಅದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಈ ನೆಗೆಟಿವ್ ಫೀಲಿಂಗ್ ಏನಿದೆ ಅಥವಾ ಈ ನೆಗೆಟಿವ್ ಮೆಮೊರಿ ಏನಿದೆ ಅದನ್ನ ನಾವು ಇರೇಸ್ ಮಾಡ್ಬೇಕಾಗತ್ತೆ, ಅದನ್ನ ನಾವು ಹೀಲ್ ಮಾಡ್ಬೇಕಾಗತ್ತೆ. ಇವಾಗ ಚೈಲ್ಡ್ಹುಡ್ ನಲ್ಲಿ ಬಂದಿರುವಂತ ಸಾಕಷ್ಟು ಟ್ರಾಮಾಸ್ ಇರುತ್ತೆ. ಅಂದ್ರೆ ನಮ್ಗೆ ಚೈಲ್ಡ್ಹುಡ್ ಅಲ್ಲಿ ಬೇಕಾಗಿರುವಂತ ಪ್ರೀತಿ ಸಿಕ್ಕಿರಲ್ಲ, ನಮ್ಗೆ ಒಂದು ಕಾಳಜಿ ಸಿಕ್ಕಿರಲ್ಲ. ಸೊ ಅದೇನಾಗಿರುತ್ತೆ, ಆ ಚೈಲ್ಡ್ಹುಡ್ ಟ್ರಾಮಾಸ್ ಅಥವಾ ನಮ್ಗೆ ಯಾರಿಂದಾದ್ರೂ ತೊಂದರೆ ಆಗಿದ್ದಿರ್ಬೋದು, ಹರ್ಟ್ಗಳಾಗಿದ್ದಿರ್ಬೋದು. ಸೊ ಇದೆಲ್ಲ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಾಗೆ ಬಿದ್ದಿರುತ್ತೆ. ಯಾವಾಗ ನೀವು ಅದನ್ನ ಇನ್ನರ್ ಹೋಗಿ ಅದನ್ನ ಕಂಪ್ಲೀಟ್ ಆಗಿ ತೆಗಿತೀರೋ, ಅವಾಗ ನಿಮ್ಗೆ ಅಸೋಸಿಯೇಟೆಡ್ ಆಗಿ ಏನಾದ್ರೂ ಡಿಸೀಸಸ್ ಬಂದಿದ್ರೆ ಇಮಿಡಿಯೇಟ್ ಆಗಿ ಕ್ಯೂರ್ ಆಗತ್ತೆ. ಹಾಗೇನೆ ಗಿಲ್ಟ್ ಇರ್ಬೋದು, ಗ್ರೀಫ್ ಇರ್ಬೋದು. ಎಷ್ಟೇ ಪ್ರಯತ್ನ ಪಟ್ರು ಆ ಗಿಲ್ಟ್ ಮತ್ತೆ ಗ್ರೀಫ್ ಅನ್ನೋದನ್ನ ತೆಗೆಯೋದಕ್ಕೆ ಬಹಳ ಕಷ್ಟ ಪಡ್ತೀವಿ. ಈ NLP ಟೆಕ್ನಿಕ್ ಇಂದ ಆ ಗ್ರೀಫ್ ಮತ್ತೆ ಗಿಲ್ಟ್ ಏನಿದೆ ಅದನ್ನ ಕೂಡ ತುಂಬಾ ಈಸಿಯಾಗಿ ತೆಗೆದು ಹಾಕ್ಬೋದು. ಹಾಗೇನೆ ಈಗ ಮೆಡಿಟೇಷನ್ ಮಾಡ್ತೀವಿ. ಮೆಡಿಟೇಷನ್ ಮಾಡ್ಬೇಕಾದ್ರೆ ಮೇನ್ ಆಗಿ ನಮ್ಮ ಥಾಟ್ಸ್ ಏನಿದೆ, ನೈಟ್ ಮೆಡಿಟೇಷನ್ ಮಾಡೋದು ತುಂಬಾ ಒಳ್ಳೇದು ಆಸ್ ಪರ್ NLP. ಯಾಕಂದ್ರೆ ನಮ್ಮ ಡೈಲಿ ಲೈಫ್ ಅಲ್ಲಿ ಏನೆಲ್ಲ ನೆಗೆಟಿವಿಟಿ ಇರುತ್ತೋ ಅದೆಲ್ಲ ಮಲ್ಗೋಕ್ಕಿಂತ ಮುಂಚೆ ಎಲ್ಲ ನಾವು ಕ್ಲಿಯರ್ ಮಾಡಿ ಮಲಗಿದಾಗ ತುಂಬಾ ಈ ತರ ಮತ್ತೆ ಮತ್ತೆ ಸಮಸ್ಯೆಗಳು ಬರೋದು ನಿಂತು ಹೋಗುತ್ತೆ. ಸೊ ಇವಾಗ ಒಂದು ಬ್ರೀಫ್ ಆಗಿ ನಿಮ್ಗೊಂದು ಎಕ್ಸ್ಪ್ಲೈನ್ ಮಾಡಿದೀನಿ ಹೇಗೆ ಇದು ನಮ್ಮ ಮೈಂಡ್ ಬಾಡಿ ವರ್ಕ್ ಆಗುತ್ತೆ ಅಂತ. ಇವಾಗ ಒಂದು ಸಣ್ಣ ಟೆಕ್ನಿಕ್ ನಮ್ಮ ನೆಗೆಟಿವ್ ಎಮೋಷನ್ಸ್ ನ ರಿಲೀಸ್ ಮಾಡೋದಕ್ಕೆ. ಸೊ ರೆಡಿ ಇದ್ದೀರಾ ಎಲ್ರು? ಸೊ ಇದಕ್ಕೆ ಮೇನ್ ಆಗಿ ನಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಆಗಿರ್ಬೇಕು. ಬೆನ್ನು ಮೂಳೆ ಸ್ಟ್ರೈಟ್ ಆಗಿರ್ಬೇಕು ಯಾಕೆಂದ್ರೆ ಅದು ನಮ್ಮ ಚಕ್ರನ ಅಲೈನ್ ಮಾಡುತ್ತೆ, ಮತ್ತೆ ಅಲ್ಲಿ ನಮ್ಮ ಪ್ರಾಣ ಇರುತ್ತೆ ಅಂತ. ಸೊ ಕ್ಲೋಸ್ ಯು ಐಸ್, ಕಣ್ಣನ್ನ ಮುಚ್ಕೊಳ್ಳಿ. ಬೆನ್ನು ಮೂಳೆ ಸ್ಟ್ರೈಟ್ ಆಗಿರ್ಬೇಕು, ಮತ್ತೆ ಬಾಡಿನ ಯಾವುದೇ ಕಾರಣಕ್ಕೂ ಶೇಕ್ ಮಾಡಬಾರ್ದು. Take a deep breath. Take a deep breath. Take a deep breath. ಇದ್ರಲ್ಲಿ ಏನಂದ್ರೆ ನಾವೊಂದು ಇಮ್ಯಾಜಿನರಿ ಟಿವಿನ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಒಂದು ರೂಮ್ ಅಲ್ಲಿ ಕೂತು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ. ಆ ಗ್ಲಾಸ್ ಆಪೋಸಿಟ್ ಅಲ್ಲಿ ಒಂದು ಟಿವಿ ಇರುತ್ತೆ. ನಮ್ಗೆ ಏನೇನು ಬೇಡದ ಮೆಮೊರೀಸ್ ಇದೆ, ಏನೇನು ಪೇನ್ಫುಲ್ ಮೆಮೊರೀಸ್ ಇದೆ ಅದನ್ನೆಲ್ಲ ನಾವು ಟಿವಿ ಮೇಲೆ ಪ್ಲೇ ಮಾಡ್ತಾ ಅದನ್ನೆಲ್ಲ ನಾವು ಹೀಲ್ ಮಾಡಕ್ ಹೊರಟಿದೀವಿ. Take a deep breath. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ರೂಮಲ್ಲಿ ಕೂತಿದ್ದೀರಾ. ಒಂದು ರೂಮ್ ಅಲ್ಲಿ ಒಂದ್ ಚೇರಲ್ಲಿ ನೀವು ಕೂತಿದ್ದೀರಾ. ಆಪೋಸಿಟ್ ಅಲ್ಲಿ ಒಂದು ದೊಡ್ಡ LED ಟಿವಿ ಇದೆ. ಅದರ ಮಧ್ಯೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ವಾಲ್ ಇದೆ. ಆ ಟಿವಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ರಿಮೋಟ್ ನಿಮ್ಮ ಕೈಯಲ್ಲಿದೆ. ಸೊ ಈಗ ನಿಮ್ಮ ಬಾಡಿಯನ್ನ ಸ್ಕ್ಯಾನ್ ಮಾಡಿ, ಎಲ್ಲೆಲ್ಲಿ ಡಿಸ್ಕಂಫರ್ಟ್ ಆಗ್ತಾ ಇದೆ ಒಂದ್ಸಲ ಚೆಕ್ ಮಾಡಿ. ನಿಮ್ಮ ಕುತ್ತಿಗೆಯಲ್ಲಿ ಏನಾದ್ರೂ ಡಿಸ್ಕಂಫರ್ಟ್ ಇದೆಯಾ? ನಿಮ್ಮ ತಲೆ ಮೇಲೆ ಏನಾದ್ರೂ ಡಿಸ್ಕಂಫರ್ಟ್ ಇದೆಯಾ? ಹೆವಿನೆಸ್ ಇದೆಯಾ? ಹಾಗೆ ನಿಮ್ ಶೋಲ್ಡರ್ನ ಅಬ್ಸರ್ವ್ ಮಾಡಿ, ಅಲ್ಲೇನಾದ್ರೂ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆಯಾ? ಅಲ್ಲೇನಾದ್ರೂ ಹೆವಿನೆಸ್ ಇದೆಯಾ? ಅಲ್ಲಿಂದ ನಿಧಾನಕ್ಕೆ ನಿಮ್ಮ ಹಾರ್ಟ್ ಏರಿಯಾದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಲ್ಲಿ ಚೆಕ್ ಮಾಡಿ, ಏನಾದ್ರೂ ಡಿಸ್ಕಂಫರ್ಟ್ ಇದೆಯಾ? ಏನಾದ್ರೂ ಹೆವಿನೆಸ್ ಫೀಲ್ ಆಗ್ತಾ ಇದೆಯಾ?
ಹಾಗೆ ಅಲ್ಲಿಂದ ಸ್ಟಮಕ್ ಏರಿಯಾ, ಅಲ್ಲಿ ಏನಾದ್ರೂ ಡಿಸ್ಕಂಫರ್ಟ್ ಇದೆಯಾ, ಏನಾದ್ರೂ ಸೆನ್ಸೇಷನ್ಸ್ ಇದೆಯಾ, ಎಲ್ಲವನ್ನ ಅಬ್ಸರ್ವ್ ಮಾಡಿ. ಇವಾಗ ಎಲ್ಲೆಲ್ಲಿ ಡಿಸ್ಕಂಫರ್ಟ್ಸ್ ಇದೆಯೋ ಅದಕ್ಕೆ ಅಸೋಸಿಯೇಟೆಡ್ ಆಗಿರುವಂತಹ ಪೇನ್ಫುಲ್ ಮೆಮೊರಿಯನ್ನ ಹುಡುಕಿ. ಅಥವಾ ನಿಮ್ಗೆ ಏನಾದ್ರೂ ಪೇನ್ಫುಲ್ ಮೆಮೊರಿ ಇದ್ದು, ಏನಾದ್ರೂ ಗ್ರೀಫ್ ಇದ್ದು, ಏನಾದ್ರೂ ಗಿಲ್ಟ್ ಇದ್ದು, ಅದೇನಾದ್ರೂ ನಿಮ್ಮನ್ನ ಮತ್ತೆ ಮತ್ತೆ ಕಾಡ್ತಾ ಇದ್ರೆ ಅದನ್ನ ನಿಮ್ಮ ಮೆಂಟಲ್ ಸ್ಕ್ರೀನ್ ನಲ್ಲಿ ನೋಡಿ. ಈಗ ನಿಮ್ಮ ಮೆಂಟಲ್ ಸ್ಕ್ರೀನ್ ಇಂದ ನಿಧಾನಕ್ಕೆ ಆ ಎಲ್ಲ ಇಮೇಜಸ್ ನ ನಿಮ್ಮ ಟಿವಿಗೆ ಶಿಫ್ಟ್ ಮಾಡಿ. ಒಂದು ಸ್ಮಾಲ್ ಮೂವಿ ತರ ಅದನ್ನ ನೋಡಿ. ಆ ಪೇನ್ಫುಲ್ ಮೆಮೊರಿ ಏನಿದೆಯೋ ಅದನ್ನ ಪ್ಲೇ ಮಾಡ್ತಾ ಹೋಗಿ. ಅದರಲ್ಲಿರೋ ಕಲರ್ಸ್ ನ ಅಬ್ಸರ್ವ್ ಮಾಡಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಅಬ್ಸರ್ವ್ ಮಾಡಿ, ಅದರಲ್ಲಿ ಏನ್ ಫೀಲಿಂಗ್ ಬರ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಿ. ಇವಾಗ ಆ ಟಿವಿನ ಕಂಟ್ರೋಲ್ ಮಾಡಕ್ಕೆ ನಿಮ್ಮ ಕೈಯಲ್ಲಿ ರಿಮೋಟ್ ಇದೆ. ಪೇನ್ಫುಲ್ ಮೆಮೊರಿ ಏನಿದೆಯೋ ಅದರಿಂದ ಫಸ್ಟ್ ಎಲ್ಲ ಕಲರ್ಸ್ ನ ತೆಗೆದು ಹಾಕಿ, ಎಲ್ಲವನ್ನ ಬ್ಲ್ಯಾಕ್ ಅಂಡ್ ವೈಟ್ ಮಾಡಿ. ಕಂಪ್ಲೀಟ್ ಬ್ಲ್ಯಾಕ್ ಅಂಡ್ ವೈಟ್. ರಿಮೂವ್ ದ ಕಲರ್, ರಿಮೂವ್ ದ ಕಲರ್, ಕಲರ್ನ ತೆಗೆದು ಹಾಕಿ, ಕಲರ್ನ ತೆಗೆದು ಹಾಕಿ. ಕಂಪ್ಲೀಟ್ ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಮಾಡಿ. ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಅಂಡ್ ವೈಟ್ ಮಾಡಿ. ಇವಾಗ ಮತ್ತೆ ಆ ಮೆಮೊರಿನ ಪ್ಲೇ ಮಾಡಿ. ಎಲ್ಲಾದ್ರೂ ಕಲರ್ ಬಿಟ್ಟು ಹೋಗಿದ್ರೆ ಮತ್ತೆ ಅದನ್ನ ಮ್ಯೂಟ್ ಮಾಡಿ, ಕಲರ್ನ ತೆಗೆದು ಹಾಕಿ. ಯಾರ್ದಾದ್ರೂ ಕಣ್ಣು ನಿಮ್ಗೆ ಏನಾದ್ರು ರೆಡ್ ಆಗಿ ಕಾಣ್ತಾ ಇದ್ರೆ ಅದನ್ನು ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಮಾಡಿ. ಕಂಪ್ಲೀಟ್ ಆಗಿ ಕಲರ್ನ ತೆಗೆದು ಹಾಕಿ. ಇವಾಗ ಆ ಪರ್ಟಿಕ್ಯುಲರ್ ಮೆಮೊರಿ ಏನಿದೆ ಅದರಿಂದ ಕಂಪ್ಲೀಟ್ ಆಗಿ ಕಲರ್ ಹೋಗಿದೆ. ಜಸ್ಟ್ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ ರೀತಿಯಲ್ಲಿ ನೀವು ಅದನ್ನ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಅದ್ರಲ್ಲಿರುವಂತಹ ಎಲ್ಲಾ ಸೌಂಡ್ಸ್ ನ ಮ್ಯೂಟ್ ಮಾಡಿ. ಕಂಪ್ಲೀಟ್ ಆಗಿ ಸೌಂಡ್ಸ್ ನ ಮ್ಯೂಟ್ ಮಾಡಿ. ಮ್ಯೂಟ್ 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 ಮ್ಯೂಟ್. ಕಂಪ್ಲೀಟ್ ಆಗಿ ಸೌಂಡ್ಸ್ ನ ಮ್ಯೂಟ್ ಮಾಡಿ. ಕಂಪ್ಲೀಟ್ ಆಗಿ ಸೌಂಡ್ಸ್ ನ ಮ್ಯೂಟ್ ಮಾಡಿ. ಕಂಪ್ಲೀಟ್ ಆಗಿ ಸೌಂಡ್ಸ್ ನ ಮ್ಯೂಟ್ ಮಾಡಿ. ಇವಾಗ ನೀವೇನಾದ್ರೂ ಆ ಪಿಕ್ಚರ್ ಅಲ್ಲಿ ಇದ್ರೆ ಅದರಿಂದ ಹೊರಗಡೆ ಬಂದು ಈಗ ಮತ್ತೆ ಆ ಪಿಕ್ಚರ್ ನ ನೋಡಿ, ವಿತೌಟ್ ಸೌಂಡ್, ವಿತೌಟ್ ಕಲರ್. ವಿತೌಟ್ ಸೌಂಡ್, ವಿತೌಟ್ ಕಲರ್ ಆ ಮೆಮೊರಿನ ನೋಡ್ತಾ ಇದ್ದೀರಾ. ಹಾಗೇನೆ ನಿಮ್ಮ ಫೀಲಿಂಗ್ಸ್ ಏನಿತ್ತು ಮುಂಚೆ ಆ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಇರೋದನ್ನ ಸಹ ನೀವು ಅಬ್ಸರ್ವ್ ಮಾಡಿ. ಇವಾಗ ಆ ಮೆಮೊರಿ ಏನ್ ತಗೊಂಡಿದ್ದೀರಾ ಅದ್ರಲ್ಲಿ ಮೇನ್ ಆಗಿ ಏನ್ ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು ಆ ಪಿಕ್ಚರ್ ನ ಮಾತ್ರ ಫ್ರೀಸ್ ಮಾಡಿ. ಫ್ರೀಸ್ 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 ಫ್ರೀಸ್. ಕಂಪ್ಲೀಟ್ಲಿ ಫ್ರೀಸ್. ಕಂಪ್ಲೀಟ್ಲಿ ಫ್ರೀಸ್. ಇವಾಗ ಆ ಮೆಮೊರಿಯಿಂದ ನಿಮ್ಗೆ ತುಂಬಾ ಡಿಸ್ಟರ್ಬ್ ಏನ್ ಮಾಡ್ತಾ ಇತ್ತು ಆ ಪಿಕ್ಚರ್ ನ ಮಾತ್ರ ಫ್ರೀಸ್ ಮಾಡಿ. ಫ್ರೀಸ್ 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 ಫ್ರೀಸ್. ಕಂಪ್ಲೀಟ್ಲಿ ಫ್ರೀಸ್. ಇವಾಗ ಇಮ್ಯಾಜಿನ್ ಮಾಡಿ, ಜೋರಾಗಿ ಮಳೆ ಬರ್ತಾ ಇದೆ. ಮಳೆ ಬಂದು ಆ ಟಿವಿಯಲ್ಲಿ ಏನೇನ್ ಪಿಕ್ಚರ್ಸ್ ಇದೆಯೋ ಅದೆಲ್ಲ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗ್ತಾ ಇದೆ.
ಈಗ ನಿಮ್ಮ ಪೇನ್ಫುಲ್ ಮೆಮೊರಿ ಏನಿತ್ತು, ನೆಗೆಟಿವ್ ಎಮೋಷನ್ಸ್ ಏನಿತ್ತು, ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗಿದೆ. ಇವಾಗ ಟಿವಿ ಬ್ಲಾಂಕ್ ಆಗಿದೆ, ಅದ್ರಲ್ಲಿ ಏನೂ ಇಲ್ಲ. ಇವಾಗ ಇಮ್ಯಾಜಿನ್ ಮಾಡಿ, ಆ ಟಿವಿ ಮೇಲೆ ಮೇಲೆ ಆಕಾಶಕ್ಕೆ ಹೋಗ್ತಾ ಇದೆ, ಹಾರ್ತಾ 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 ಆ ಆಕಾಶಕ್ಕೆ ಹೋಗ್ತಾ ಇದೆ. ಅದ್ಮೇಲೆ ಹೋಗ್ತಾ 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 ಇನ್ನೂ ಸ್ಮಾಲರ್ ಅಂಡ್ ಸ್ಮಾಲರ್, ಸ್ಮಾಲರ್ ಅಂಡ್ ಸ್ಮಾಲರ್, ಸ್ಮಾಲರ್ ಅಂಡ್ ಸ್ಮಾಲರ್ ಆಗ್ತಾ ಇದೆ. ಆ ಟಿವಿ ಹೋಗ್ತಾ ಹೋಗ್ತಾ ಒಂದು ಬ್ಲಾಕ್ ಹೋಲ್ ಒಳಗಡೆ ಹೋಗ್ಬಿಟ್ಟಿದೆ. ಇವಾಗ ಈ ನೆಗೆಟಿವ್ ಮೆಮೊರಿ ಏನಿತ್ತು, ಇದು ಇನ್ನು ನಿಮ್ಗೆ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಯಾವಾಗ ನಾವು ಇದನ್ನ ರೂಟ್ ಇಂದ ತೆಗ್ದಿರ್ತೀವೋ, ಇದಕ್ಕೆ ಅಸೋಸಿಯೇಟೆಡ್ ಆಗಿರುವಂತ ಎಲ್ಲ ಪೇನ್ ಕೂಡ ಕಮ್ಮಿ ಆಗ್ಬಿಡುತ್ತೆ. ನಿಮಗೆ ಆ ಮೆಮೊರಿ ಮತ್ತೆ ನೆನಪಿಗೆ ಬಂದ್ರೂ ಕೂಡ ಅದರ ಇಂಟೆನ್ಸಿಟಿ ಏನಿರುತ್ತೆ, ಅದರ ಫೀಲಿಂಗ್ ಏನಿರುತ್ತೆ, ಬಹಳಷ್ಟು ಕಮ್ಮಿ ಆಗ್ಬಿಟ್ಟಿರುತ್ತೆ. ಇವಾಗ ನೋಡಿ ಆಕಾಶದಲ್ಲಿ ಆ ಸೂರ್ಯ, ಆ ಸೂರ್ಯನಿಂದ ಬರುವಂತಹ ಶಕ್ತಿ, ಅದನ್ನ ನಿಮ್ಮ ದೇಹದ ಕಣ ಕಣದಲ್ಲೂ ಇಮ್ಯಾಜಿನ್ ಮಾಡಿ. ಆ ಸೂರ್ಯನಿಂದ ಬರುವಂತಹ ಬೆಳಕು, ಅದರಿಂದ ನಿಮ್ಮ ದೇಹದ ಎಲ್ಲಾ ಕಣ ಕಣದಲ್ಲೂ ಒಂದು ಪಾಸಿಟಿವಿಟಿ ಹರಿತಾ ಇದೆ. ಹಾಗೇನೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಒಳ್ಳೆ ಪಾಸಿಟಿವ್ ಮೆಮೊರೀಸ್ ನ ಯೋಚನೆ ಮಾಡ್ಕೊಳ್ಳಿ. ಆ ಮೆಮೊರೀಸ್ ನ ಯೋಚನೆ ಮಾಡಿಕೊಂಡು ಆ ಸಂತೋಷವನ್ನ ನಿಮ್ಮ ಕಣ ಕಣದಲ್ಲೂ ಹರಿಸಿ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಆ ಹ್ಯಾಪಿ ಹಾರ್ಮೋನ್ಸ್ ನ ರಿಲೀಸ್ ಮಾಡಿ, ಆ ಹ್ಯಾಪಿನೆಸ್ ನ ಫೀಲ್ ಮಾಡಿ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಆ ನೆಗೆಟಿವಿಟಿ ಏನಿದೆಯೋ ಅಲ್ಲೆಲ್ಲ ಪಾಸಿಟಿವ್ ಹಾರ್ಮೋನ್ಸ್ ನ ಕ್ರಿಯೇಟ್ ಮಾಡಿ, ಆ ಪಾಸಿಟಿವಿಟಿಯನ್ನ ತುಂಬಿಸಿ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಆ ಸೂರ್ಯನಿಂದ ಬರ್ತಾ ಇರುವಂತಹ ಕಿರಣಗಳು, ಅದು ನಿಮ್ಮ ನೆತ್ತಿಯಿಂದ ಪಾದದವರೆಗೂ ಹರಿದು ಒಂದು ಹೊಸ ಶಕ್ತಿ ಚೈತನ್ಯವನ್ನ ಕೊಡ್ತಾ ಇದೆ, ಒಂದು ಹೊಸ ಪಾಸಿಟಿವಿಟಿಯನ್ನ ನಿಮಗೆ ಕೊಡ್ತಾ ಇದೆ. ಹಾಗೇನೆ ನೀವು ತುಂಬಾ ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀರಾ, ತುಂಬಾ ಹ್ಯಾಪಿ ಆಗಿದ್ದೀರಾ, ತುಂಬಾ ಹ್ಯಾಪಿ ಆಗಿದ್ದೀರಾ. ಕಣ ಕಣದಲ್ಲೂ ಹೊಸ ಶಕ್ತಿ ಚೈತನ್ಯ ಹರಿತಾ ಇರೋದನ್ನ ಫೀಲ್ ಮಾಡಿ. ನಿಧಾನಕ್ಕೆ ನಿಮ್ಮ ಕಾನ್ಶಿಯಸ್ನೆಸ್ಗೆ ಬನ್ನಿ. ಎರಡು ಕೈಗಳನ್ನ ರಬ್ ಮಾಡಿ. ಕಣ್ಣ ಮೇಲೆ ಇಡಿ. ಓಪನ್ your eyes when you are ready. ಸೊ ಈ ಟೆಕ್ನಿಕ್ ಮಾಡಿದ್ಮೇಲೆ ಮತ್ತೆ ಮತ್ತೆ ನಿಮ್ಮಲ್ಲಿ ಏನಾದ್ರೂ ಒಳಗಡೆ ಇರುವಂತಹ ಪೇನ್ಫುಲ್ ಮೆಮೊರೀಸ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಯಾವಾಗ ಆ ಪೇನ್ಫುಲ್ ಮೆಮೊರೀಸ್ ಬರುತ್ತೋ ಮತ್ತೆ ಈ ಟೆಕ್ನಿಕ್ ನ ಮಾಡಿ, ಅದು ಕಂಪ್ಲೀಟ್ ಆಗಿ ಎಲ್ಲಾನು ಕಮ್ಮಿ ಆಗುತ್ತೆ. ಹೋಪ್ ಈ ಕ್ಲಾಸ್ ಇಷ್ಟ ಆಯ್ತು ಅಂತ ನಂಬ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೀಗೇನೆ ಈ ಇನ್ನರ್ ಚೈಲ್ಡ್ ಹೀಲಿಂಗ್ ಇದ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ಡಿಫ್ರೆಂಟ್ ಕಾಯಿಲೆಗಳು ಯಾಕೆ ಬರುತ್ತೆ, ಈ ವೇಗಸ್ ನರ್ವ್ ಅಂದ್ರೇನು, ಗಟ್ ಬ್ಯಾಕ್ಟೀರಿಯಾ ಅಂದ್ರೇನು, ನಮ್ಮ ಮೈಂಡ್ ಅಲ್ಲಿ ಹೇಗೆ ನಾವು ಈ ಥರ್ಡ್ ಐ ಆಕ್ಟಿವೇಶನ್ ಅಂತ ಏನ್ ಕರಿತೀವಿ, ಅದು NLP ಅಲ್ಲಿ ಹೇಗೆ ವರ್ಕ್ ಮಾಡುತ್ತೆ, ಇದನ್ನೆಲ್ಲ ಖಂಡಿತ ನಿಮ್ಗೆ ಒಂದೊಂದೇ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ರೈಟ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಸರ್. ಎಸ್ ಎಸ್. ಸೊ ನೀವು 365 ಅಲ್ಲಿ ಮೊದಲಿಂದ ಇದ್ರಾ, ಇಲ್ಲಾಂದ್ರೆ ಬೇರೆ ಬೇರೆ ಗ್ರೂಪ್ ಅಲ್ಲಿ ಇದ್ರಾ? ಇಲ್ಲ ಸರ್, 365 ಅಲ್ಲಿ ಇದೆ, ಬಟ್ ರೀಸೆಂಟ್ ಆಗಿ ಆಡ್ ಆಗಿದ್ದು. ಹೌದಾ? ಓಕೆ ಹಾ, ಓಕೆ, ಫೈನ್ ಫೈನ್. ಸೊ ನೀವು NLP ಪ್ರಾಕ್ಟೀಸ್ ಮಾಡಿದ್ರಾ? NLP
ಹಾ, NLP ಆಲ್ಮೋಸ್ಟ್ ಒಂದು 3 years ರಿಸರ್ಚ್ ಮಾಡಿದ್ದೀನಿ ಸರ್. 3 years ರಿಸರ್ಚ್ ಮಾಡಿ ಡಿಫ್ರೆಂಟ್ ಮೊಡಾಲಿಟೀಸ್ ಕಲ್ತಿದ್ದೀನಿ. ಆಸ್ಟ್ರಾಲಜಿ ಆಗಿರ್ಬೋದು, ಮತ್ತೆ ಈ ಸನಾತನ ಧರ್ಮದ ಬಗ್ಗೆ ತುಂಬಾ ಡೀಪ್ ಆಗಿ ರಿಸರ್ಚ್ ಮಾಡಿರೋದು. ವೆರಿ ಮತ್ತೆ ಗುಡ್. ಇದೆಲ್ಲ ಹೇಗ್ ವರ್ಕ್ ಆಗುತ್ತೆ, ನಮ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇವಾಗ ಅದು ನನ್ ಮೇಲೆ ಕೂಡ ನಾನು ಪ್ರಯೋಗ ಮಾಡ್ಕೊಂಡಿದ್ದೀನಿ. ನನ್ ಮೇಲೆ ವರ್ಕ್ ಆಗ್ತಾ ಇದೆ ಅಂದ್ರೆ ಖಂಡಿತ ಬೇರೆಯವ್ರ ಮೇಲೆ ಕೂಡ ವರ್ಕ್ ಆಗುತ್ತೆ. ಸೊ ಜನರಿಗೆ ತುಂಬಾ ಹೆಲ್ಪ್ ಆಗ್ಲಿ ಅನ್ನೋದು ನನ್ನ ಇಂಟೆನ್ಷನ್. ವೆರಿ ಗುಡ್. ನೀವಿರೋದಲ್ಲಿ? ಬ್ಯಾಂಗ್ಳೂರ್ ಸರ್. ಬ್ಯಾಂಗ್ಳೂರ್. ವಿಚ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್? ವೈಟ್ ಫೀಲ್ಡ್. ವೈಟ್ ಫೀಲ್ಡ್. ಹಾ. ವೈಟ್ ಫೀಲ್ಡ್ ಮತ್ತೆ ಸೆಂಟ್ರ್ಗೆ ಬಂದಿಲ್ಲ ನೀವು? ಏನ್ ಸರ್? ಸೆಂಟ್ರ್ಗೆ ಬಂದಿದ್ರಾ ಫೌಂಡೇಶನ್ಗೆ? ಇಲ್ಲ, ಇನ್ನು ಬರ್ಲಿಲ್ಲ ಸರ್. ಹೌದಾ? ಓಕೆ. ಸಮಯ ಬಂದಿಲ್ಲ ಇನ್ನು. ಹಾ, ಓಕೆ. ವೇಟ್ ಮಾಡ್ತಾ ಇದ್ದೀನಿ. ರೈಟ್. ಕಮ್ ಆನ್ ಸಾಟರ್ಡೆ, ನೋ, ದಿಸ್ ಕಮಿಂಗ್ ಸಾಟರ್ಡೆ ಇಫ್ ಯು ಆರ್ ಅವೈಲಬಲ್. ಕಮ್ಮಿಂಗ್ ಸರ್. ಬಟ್ ನಾನು ವರ್ಕ್ ಮಾಡ್ತೀನಿ ಸರ್, ಸೊ ವರ್ಕಿಂಗ್ ಇದೆ ಸ್ಯಾಟರ್ಡೆ. ಓಕೆ, ಫೈನ್. ಯು ಕ್ಯಾನ್ ಕಮ್ ಇನ್ ಸೆಕೆಂಡ್ ಹಾಫ್ ಆರ್ ಸಮಥಿಂಗ್, ವಾಟ್ ಎವರ್. ಯಾ, ಶೋರ್ ಸರ್. ಓಕೆ, ಥ್ಯಾಂಕ್ ಯು ಮಾ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿದೆ. ಅಂದ್ರೆ ನಿಮ್ಮ ಜ್ಞಾನ ಆಳವಾದ ಜ್ಞಾನ ಇದೆ. ಇದನ್ನು ಈ ರೀತಿಯಲ್ಲಿ ಹಂಚ್ಕೊಂಡು ಹೋಗಿ, ಅಂದ್ರೆ ಪ್ರತಿ ಹಾ ಕ್ಲಾಸ್. ಸರ್. ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ನ್ಯೂರಲ್ ನೆಕ್ಸಸ್ ಅಂತ. ಸೊ ಅದ್ರ ಮೂಲಕ ಸಹ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಓಕೆ. ಆಸ್ಟ್ರಾಲಜಿ ಕಲ್ತಾಗ ಕೂಡ ಅದರಿಂದ ಕೂಡ ಬಹಳಷ್ಟು ವಿಷಯಗಳನ್ನ ಕಲಿತೆ. ಇವಾಗ ಹೇಗಿದ್ದಾರೆ ಅಂದ್ರೆ ಈ ಜನರನ್ನ ಮೋಸ ಮಾಡೋದ್ರಲ್ಲೇ ಇದ್ದಾರೆ ಹೊರತು ಅವ್ರ ಹೌದು. ನಿಜವಾದ ಜ್ಞಾನವನ್ನ ಯಾರು ಕೂಡ ಕೊಡ್ತಾ ಇಲ್ಲ. ಸೊ ವೆರಿ ಗುಡ್. ಸೊ ಪ್ರತಿ ಶುಕ್ರವಾರ ಒಂದು ಕಾನ್ಸೆಪ್ಟ್, ಒಂದು ಟೆಕ್ನಿಕ್ ಕೊಡಿ. ಓಕೆ. ಹಾ ಸರ್. ಸೊ ಅವಾಗ ಓಕೆ. ಎಲ್ರಿಗೂ, ತುಂಬಾ ಜನಗೆ ತಲುಪಿಸ್ಬೋದು, ಅದು ಉಪಯೋಗ ಆಗತ್ತೆ. ಹೌದೌದು, ನೀವು ನಿಜ. ಇವಾಗ ಗಿಲ್ಟ್ ಗ್ರೀಫ್ ಅನ್ನೋದು ತುಂಬಾ ಈಗ ಡಿಪ್ರೆಷನ್ ಅಲ್ಲಿ ತುಂಬಾ ಜನ ಬಳಲ್ತಾ ಇದ್ದಾರೆ. ಆಕ್ಚುಲಿ ನಿಮ್ಗೆ ಏನಾದ್ರು ಯಾರಿಗಾದ್ರೂ ಅದರಿಂದ ಸ್ಟ್ರಾಂಗ್ ಡಿಸೈರ್ ಇದೆ, ನಾನು ಅದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಒಂದೇ ಸೆಷನ್ ಅಲ್ಲೇ ಅವ್ರು ಕ್ಯೂರ್ ಆಗ್ಬಿಡ್ತಾರೆ. ಎಸ್, ರೈಟ್, ಗ್ರೇಟ್, ವಂಡರ್ಫುಲ್ ಎಫರ್ಟ್. ಅಂಡ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸರ್. ನಿಮ್ಮ ಜ್ಞಾನವನ್ನು ತಲುಪಿಸೋಣ, ನಿಮ್ಮ ಸೇವೆಯನ್ನು ಎಲ್ಲರಿಗೂ ತಲುಪಿಸೋಣ. ಓಕೆ, ಖಂಡಿತ ಸರ್. ಥ್ಯಾಂಕ್ ಥ್ಯಾಂಕ್ ಯು. ಯು ಸರ್. ರೈಟ್. ಓಕೆ ಮೇಡಮ್, ಸೂಪರ್, ಧನ್ಯವಾದಗಳು. ನೀವು ಥ್ಯಾಂಕ್ ಯು ಮ್ಯಾಮ್. ಹಿಪ್ನೋಥೆರಪಿಸ್ಟ್ ಆಗಿ ಇವತ್ತು ದೇಹ ಮತ್ತು ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಅಂತ ಒಂದು ಪ್ರಾಕ್ಟಿಕಲ್ ಆಗಿ ಯಾವುದೋ ಲೋಕಕ್ಕೆ ಕರ್ಕೊಂಡೋದ್ರಿ. ನಿಜಕ್ಕೂ ಎಲ್ಲಾ ಮಾಸ್ಟರ್ಸ್ಗೂ ನಿಮ್ಮ ಕ್ಲಾಸ್ ಇವತ್ತು ಮೊದಲನೇ ಕ್ಲಾಸ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮೇಡಮ್ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಒಂದಿಬ್ರು ಮಾಸ್ಟರ್ಸ್ ಇಂದ ನಾವು ಅನಿಸಿಕೆ ಅಭಿಪ್ರಾಯ ತಗೊಂಡು ನೆಕ್ಸ್ಟ್ ಇಬ್ರು ಮಾಸ್ಟರ್ಸ್ ಇಂದ ನಮ್ಗೆ ಇವತ್ತು ಜ್ಞಾನ ಸಿಗುತ್ತೆ. ಎಸ್ ಮಾಸ್ಟರ್ಸ್, ಇಬ್ರು ಮಾಸ್ಟರ್ಸ್ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಕೊಟ್ಟಂತಹ ಕ್ಲಾಸ್ಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮೊದಲನೇದಾಗಿ ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್ ಮೇಡಮ್, ಮಾತಾಡಿ. ಹಲೋ. ಮಾತಾಡಿ. ಹ್ಮ್. ಕೇಳಿಸ್ತಾ ಇದೆ? ಗುರುಜಿಗಳಿಗೆ ನಮಸ್ತೆ, ಮತ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ನನ್ನ ಟಾಪಿಕ್ ಚಕ್ರಗಳ ಧ್ಯಾನ ಅಂತ ಹೇಳಿ. ಸೊ ಈಗ ಎಲ್ಲೇ ಹೋದ್ರು ಚಕ್ರಗಳನ್ನ ನಾವು ಸ್ಟ್ರೆಂಥನ್ ಮಾಡ್ಕೊಂಡಾಗ, ಅದಕ್ಕೆ ಶಕ್ತಿ ತುಂಬಿದಾಗ ನಾವು ನಮ್ ಸೈಕೋಸೊಮ್ಯಾಟಿಕ್ ಇಲ್ನೆಸ್ಗಳನ್ನ ಯಾವ ರೀತಿ ವಾಸಿ ಮಾಡ್ಕೋಬಹುದು ಅಂತೇಳಿ ನನಗೆ ಒಬ್ರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ನಾನು ಭಾವಿಸ್ತೇನೆ. ಮತ್ತೆ ಇವರಿಂದ ಒಳ್ಳೆ ಜ್ಞಾನ ಇರೋದ್ರಿಂದ ನಿಜಾಗ್ಲೂ, ಮತ್ತೆ ಅವ್ರಿಗೆ ತುಂಬಾ ಆಸಕ್ತಿ ಇರೋದ್ರಿಂದ ನಿಜಾಗ್ಲೂ ನಮ್ಮ ಫೌಂಡೇಶನ್ಗೆ ಬರೋರಿಗೆ ಅಥವಾ ನಮ್ಮ ಈ 365 ಬೆಳಗ್ಗೆ ಮತ್ತು ಮಧ್ಯಾಹ್ನದಲ್ಲಿ ಯಾರ್ಯಾರು ಸೇರ್ತಾರೋ ಅವ್ರಿಗೆಲ್ಲ ಒಂದು ಒಳ್ಳೆ ಟ್ರೀಟ್ಮೆಂಟ್ ಇರ್ಬೋದು, ಜ್ಞಾನ ಇರ್ಬೋದು, ಇದು ಸಿಕ್ಕದಂಗಾಯ್ತು. ಅವ್ರ ಸೇವೆ ಯಾವಾಗ್ಲೂ ನಮ್ಮ ಫೌಂಡೇಶನ್ ಇರ್ಲಿ ಅಂತ ಹೇಳಿ, ನನಗಂತೂ ನನ್ನ ಸಬ್ಜೆಕ್ಟ್ ಗೆ ಅದು ಕನೆಕ್ಟ್ ಆಗಿರೋದ್ರಿಂದ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್. ಅದಕ್ಕೆ ನಾನು ಫಸ್ಟ್ ರೈಸ್ ಮಾಡಿದೆ ನನ್ನ ಹ್ಯಾಂಡ್. ಥ್ಯಾಂಕ್ ಯು ವೆರಿ ಮಚ್ ವೈಷ್ಣವಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಲಕ್ಷ್ಮೀಕಾಂತಮ್ಮ ಮೇಡಮ್. ವೆಂಕೋಬ ಸರ್. ಮೇಡಮ್ ನಮಸ್ಕಾರ ಮೇಡಮ್. ಎಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್. ಧ್ಯಾನದಲ್ಲಿ ಒಳ್ಳೆ ಇದ್ರಾಗ ಹೋಗಿಬಿಟ್ಟಿದೆ ಮೇಡಮ್. ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಅವರು. ತುಂಬಾ ಧನ್ಯವಾದಗಳು ಮೇಡಮ್ ಅವರಿಗೆ. ಥ್ಯಾಂಕ್ ಯು ಕ್ಲಾಸ್ ಸರ್. ಓಕೆ ಮೇಡಮ್, ಇದು ಸಿದ್ದರಬೆಟ್ಟ ಕಾರ್ಯಕ್ರಮಕ್ಕೆ ಬರ್ಬೋದಾ? ಸಿದ್ದರಬೆಟ್ಟ ಎಲ್ಲಿ ಸರ್? ಸಿದ್ದರಬೆಟ್ಟ ಸಿದ್ರಬೆಟ್ಟ ನಾನು ಟ್ರೈ ಮಾಡ್ತೀನಿ ಸರ್. ಸಿದ್ದರಬೆಟ್ಟ ಮಾರ್ಚ್ 8 and 9 ಇದೆ. Okay. 8, 9 ತುಂಬಾ ಚೆನ್ನಾಗಿರ್ತದೆ ಧ್ಯಾನ. ಅಲ್ಲಿ ನಿಮ್ಮ ಹಂಚಿಕೆನೂ ಸ್ವಲ್ಪ ಕೊಡ್ಬೋದು. ಹೌದೌದು. ನಮ್ಮ ಕಡೆಯಿಂದ ಶೇರಿಂಗ್ ಮಾಡಿಸ್ತೀವಿ ಖಂಡಿತ. ಯಾ, ಶೋರ್ ಸರ್. ಸೊ 8 and 9 ಸ್ವಲ್ಪ ಬ್ಲಾಕ್ ಮಾಡ್ಕೊಳ್ಳಿ, 2 ಡೇಟ್ಸ್. ಹಾ, 9 ಸಂಡೇ ಬರುತ್ತೆ, 8 ಮಾತ್ರ ಸ್ವಲ್ಪ ನೀವು ಇದು ಮಾಡ್ಕೊಳ್ಳಿ. ಓಕೆ. ಹಾ ಸರ್. ಹ್ಮ್. ಓಕೆ.
ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ Thank you, ಮೇಡಮ್. ಅಶ್ವಿನಿ ma'am. ಕೊನೆಯದಾಗಿ ಮೇಡಮ್ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ದಯವಿಟ್ಟು ಮೇಡಮ್. ನಮಸ್ಕಾರ ಗುರುಜಿ. ಎಸ್ ಮೇಡಮ್. ಮಾತಾಡಿ, ನಮಸ್ಕಾರ ಗುರುಜಿ. ಹೇಳಿ ಮಾ. ನಮಸ್ಕಾರ. ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ, ಮಾತಾಡಿ. ಇವತ್ತಿನ ಕ್ಲಾಸು ತುಂಬಾ ಅದ್ಭುತವಾಗಿತ್ತು. ಇದು ನಾವು ಫಸ್ಟ್ ಟೈಮ್ ನೆಗೆಟಿವಿಟಿ ಹೇಗೆ ಅನ್ನೋದನ್ನ ಫಸ್ಟ್ ಟೈಮ್ ಕೇಳಿದ್ವಿ, ಆದ್ರಷ್ಟು ಸರಿಯಾಗಿ ಗೊತ್ತಿದ್ದಿಲ್ಲ. ಇವತ್ತು ತಾವು ಇದನ್ನ ಹೇಳಿದ್ರಲ್ಲ, ತುಂಬಾ ಇಂಟ್ರೆಸ್ಟ್ ಆಗಿತ್ತು, ಮತ್ತೆ ಮತ್ತೆ ಕೇಳ್ಬೇಕು ಅನ್ನೋಂಥದ್ದಿತ್ತು. ನಿಮ್ಗೆ ಇನ್ನೂ ಒಳ್ಳೆಯ ಜ್ಞಾನ ಇದೆ. ಆಮೇಲೆ ಸತ್ಸಂಗ ಹೇಗೆ ಅನ್ನೋದನ್ನು ಹೇಳ್ಕೊಡುವಂತಹ ಅವಕಾಶ ನಿಮ್ಮಲ್ಲಿದೆ. ಆಮೇಲೆ ಇನ್ನೊಂದು ಏನಂದ್ರೆ ಮೇಡಮ್, ಮನುಷ್ಯನು ಅಕಸ್ಮಾತ್ ಆಗಿ ಡಿಪ್ರೆಷನ್ಗೆ ಹೋಗಿರ್ತಾನೆ. ಆ ಡಿಪ್ರೆಷನ್ಗೆ ಹೋದಾಗ ತನ್ನಷ್ಟಕ್ಕೆ ತಾನೇ ಅವನು ನೆಗೆಟಿವಿಟಿ ಎನ್ನುವುದನ್ನ ಈ ತರ ಧ್ಯಾನ ಮಾಡಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಎಷ್ಟು ಸಲ ಮಾಡಬಹುದು ಆ ತರ? ಇವಾಗ ಡಿಪ್ರೆಷನ್ಗೆ ಯೂಶುವಲ್ ಆಗಿ ಹೋಗ್ಬೇಕು ಅಂದ್ರೆ ಅದ್ರಲ್ಲೂ ಒಂದು ಮೆಮೊರಿ ಅಸೋಸಿಯೇಟೆಡ್ ಆಗಿರುತ್ತೆ. ಸೊ ಈಗ ನಾನು ಏನ್ ಟೆಕ್ನಿಕ್ ಹೇಳ್ದೆ ಅದನ್ನ ಕಂಟಿನ್ಯೂ ಆಗಿ ಮಾಡಿದ್ರೆ ಖಂಡಿತ ಅದರಿಂದ ಅವ್ರಾಗ ಅವರೇ ಹೊರಗಡೆ ಬರ್ಬೋದು. ಇನ್ ಕೇಸ್ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮೇಡಮ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ಓಕೆ, ಗ್ರೂಪ್ ಅಲ್ಲಿ ಹಾಕಿ ಮಾ, ಗ್ರೂಪ್ ಅಲ್ಲಿ. ಮೇಡಮ್ ನಾನು ಗ್ರೂಪ್ ನಲ್ಲಿ ಹಾಕ್ತೀನಿ. ಹಾ ಸರಿ ಮ್ಯಾಮ್. ಎಸ್ ಮೇಡಮ್. ಉಮಾ ಕುಲಕರ್ಣಿ ಮೇಡಮ್ ಗ್ರೂಪ್ ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾ. ಓಕೆ ಮೇಡಮ್. ವೈಷ್ಣವಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾ, ನಮಗೆ ಇವತ್ತು ಜ್ಞಾನ ತಿಳಿಸೋದಕ್ಕೆ ನಿಮ್ಗೆ ಮತ್ತೊಮ್ಮೆ ಧನ್ಯವಾದ.